ಹೇಳಿ ಸರ್, ಪತ್ರಿಕಾಗೋಷ್ಠಿ ಉದ್ದೇಶ? ಸರ್, ಇದೇ ತಿಂಗಳ ಮೇ 16ರಂದು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಪರ್ಲ್ ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ ಡಾಕ್ಟರ್ ಓವರ್ಸೀಸ್ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್, ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮ್ ಬಗ್ಗೆ ಮತ್ತೆ ಸೆಮಿನಾರನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮೇ 16ರಂದು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮ್ದು ನೀಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಆ ಡೇಟನ್ನು ನಾವು ಅನೌನ್ಸ್ ಮಾಡ್ತೀವಿ. ಆದರೆ ಈ ಮೇ 16ರಂದು ನಾವು ಸೆಮಿನಾರನ್ನು ಆರ್ಗನೈಸ್ ಮಾಡಿದ್ದೀವಿ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ಗೂ ಮತ್ತು ಅಲೀಡ್ ಸೈನ್ಸ್ ಆಸ್ಪಿರೆಂಟ್ಸ್ಗೆ. ನಮ್ಮ ಸಂಸ್ಥೆಯ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡಿ ಎಲ್ಲರೂ ಕೂಡ ಸೆಮಿನಾರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನೇರವಾಗಿ ಕೂಡ ಅವರು ಸೆಮಿನಾರ್ಗೆ ಬರಬಹುದು. ತಂದೆ ತಾಯಿ ಮತ್ತು ಮೆಡಿಕಲ್ ಆಸ್ಪಿರೆಂಟ್ಸ್, ಅಲೀಡ್ ಸೈನ್ಸ್ ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ ಈ ಒಂದು ಸೆಮಿನಾರ್ಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಸರ್, ಏನು ತಿಳಿಸ್ಕೊಡ್ತೀರಿ ಸೆಮಿನಾರಲ್ಲಿ? ಉಪಯೋಗ ಆಗ್ತಿದ್ರಿಂದ ಸರ್, ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೆ ಸಿಕ್ಕಿರುವಂಥ ಮಾರ್ಕ್ಸ್ನ ಮೇಲೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಎಷ್ಟು ಕಟ್ ಆಫ್ ಇರುತ್ತೆ, ಮತ್ತು MCC ರಿಜಿಸ್ಟ್ರೇಷನ್ ಯಾವ ಥರ ಇರುತ್ತೆ, ಎಷ್ಟು ಫೀಸನ್ನು ಕಟ್ಟಬೇಕಾಗತ್ತೆ, ಯಾವ ಕ್ಯಾಟಗರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಮತ್ತು ಮೆಡಿಕಲ್ ಆಡೋಕ್ಕಾಗಲಿಲ್ಲ, ನಮ್ಗೆ ಇಂಡಿಯಾದಲ್ಲಿ ಸೀಟ್ ಸಿಗಲಿಲ್ಲ, ನಾವೇನು ಮಾಡ್ಬೋದು, ಮುಂದೇನು ನಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅಬ್ರಾಡಲ್ಲಿ MBBS ಯಾವ ರೀತಿ ಮಾಡ್ಬೋದು, ನಮ್ಮ ಒಂದು ಸಂಸ್ಥೆಯ ಮುಖಾಂತರ ಅಬ್ರಾಡಲ್ಲಿ MBBS ಮಾಡೋದಕ್ಕೆ ನಾವು ಗೈಡ್ಲೈನ್ಸನ್ನು ಕೊಡ್ತೀವಿ, ಅವರಿಗೆ ಸಹಾಯವನ್ನು ಕೂಡ ಮಾಡಿಕೊಡ್ತೇವೆ. ಸರ್, ಏನು ವಿಶೇಷತೆಗಳು ನಿಮ್ಮ ಸಂಸ್ಥೆಯ ವಿಶೇಷತೆ? ನಮ್ಮ ಸಂಸ್ಥೆಯ ವಿಶೇಷತೆಗಳೇನೆಂದರೆ ಸರ್ವಿಸ್. ಸರ್, ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಥೆಯ ಒಂದು ಫೌಂಡರ್ ಆಗಿರುವಂಥ ಡಾಕ್ಟರ್ ಭಾಗ್ಯಶ್ರೀ ಅವರು ಕೂಡ ಗವರ್ಮೆಂಟ್ ಡಾಕ್ಟರ್ ಆಗಿ ಈಗ ಅವರು ರಿಸೈನ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಎಲ್ಲರಿಗೂ ಕೂಡ ಅಂದರೆ ವೈದ್ಯಕೀಯ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂದ್ಕೊಂಡಿರೋ ಎಲ್ಲ ಮಕ್ಕಳಿಗೂ, ಅಲೀಡ್ ಸೈನ್ಸಲ್ಲಿ ಮುಂದೆ ಬರಬೇಕು ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸರ್ವಿಸನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸ್ಕಾಲರ್ಶಿಪ್ಸ್ ಮುಖಾಂತರ ಆಗಿರ್ಬೋದು, ಎಕ್ಸಾಮ್ಸ್ ಮುಖಾಂತರ ಆಗಿರ್ಬೋದು, ಅವರಿಗೆ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಸೆಮಿನಾರ್ ಫ್ರೀಯಾಗಿ ಕಂಡಕ್ಟ್ ಮಾಡ್ತಿದ್ರೆ ಉಚಿತವಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸರ್, ನಾವು ಯಾವುದೇ ರೀತಿಯಾದ ಚಾರ್ಜಸ್ ಅನ್ನು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೂ ಯಾವುದೇ ರೀತಿಯಾದ ಶುಲ್ಕವನ್ನು ನಾವು ತಗೊಳ್ಳೋದು ಇಲ್ಲ. ಸೆಮಿನಾರ್ಗೂ ಕೂಡ ಯಾವುದೇ ರೀತಿಯಾದ ಶುಲ್ಕವನ್ನು ನಾವು ತಗೊಳ್ತಾನೂ ಇಲ್ಲ. ಏನು ಹೇಳ್ತೀರಿ ವಿದ್ಯಾರ್ಥಿಗಳಿಗೆ, MBBS ಆಸ್ಪಿರೆಂಟ್ಸ್ಗೆ? ಎಲ್ಲರಿಗೂ ಕೂಡ ಈಗ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ನೀಟ್ ಎಕ್ಸಾಮ್ ಬರ್ತಾ ಇದೆಯಲ್ವಾ, ಎಲ್ಲ MBBS ಆಸ್ಪಿರೆಂಟ್ಸ್ಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಬರುವಂಥ ನೀಟ್ ಡೇಟನ್ನು ನೋಡಿಕೊಂಡು ಆ ಡೇಟ್ ಒಳಗಡೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ನೀಟ್ ಎಕ್ಸಾಮನ್ನು ಚೆನ್ನಾಗಿ ಬರೀಲಿ ಅಂತ ಅವ್ರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸರ್, ನನ್ನ ಹೆಸರು ಅನಿಲ್ ಕುಮಾರ್, ಅಸಿಸ್ಟೆಂಟ್ ಪ್ರೊಫೆಸರ್. ನಾನು ಪರ್ಲ್ ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ ಡಾಕ್ಟರ್ ಓವರ್ಸೀಸ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್. ಹೇಳಿ ಸರ್, ಪತ್ರಿಕಾಗೋಷ್ಠಿ ಉದ್ದೇಶ? ಸರ್, ಇದೇ ತಿಂಗಳ ಮೇ 16ರಂದು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಪರ್ಲ್ ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ ಡಾಕ್ಟರ್ ಓವರ್ಸೀಸ್ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್, ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮ್ ಬಗ್ಗೆ ಮತ್ತು ಸೆಮಿನಾರನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮೇ 16ರಂದು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮ್ದು ನೀಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಆ ಡೇಟನ್ನು ನಾವು ಅನೌನ್ಸ್ ಮಾಡ್ತೀವಿ. ಆದರೆ ಈ ಮೇ 16ರಂದು ನಾವು ಸೆಮಿನಾರನ್ನು ಆರ್ಗನೈಸ್ ಮಾಡಿದ್ದೀವಿ ಎಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ಗೂ ಮತ್ತು ಅಲೀಡ್ ಸೈನ್ಸ್ ಆಸ್ಪಿರೆಂಟ್ಸ್ಗೆ. ನಮ್ಮ ಸಂಸ್ಥೆಯ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡಿ ಎಲ್ಲರೂ ಕೂಡ ಸೆಮಿನಾರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನೇರವಾಗಿ ಕೂಡ ಅವರು ಸೆಮಿನಾರ್ಗೆ ಬರಬಹುದು. ತಂದೆ ತಾಯಿ ಮತ್ತು ಮೆಡಿಕಲ್ ಆಸ್ಪಿರೆಂಟ್ಸ್, ಅಲೀಡ್ ಸೈನ್ಸ್ ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ ಈ ಒಂದು ಸೆಮಿನಾರ್ಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಸರ್, ಏನು ತಿಳಿಸ್ಕೊಡ್ತೀರಿ ಸೆಮಿನಾರಲ್ಲಿ? ಉಪಯೋಗ ಆಗ್ತಿದ್ರಿಂದ? ಸರ್, ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೆ ಸಿಕ್ಕಿರುವಂಥ ಮಾರ್ಕ್ಸ್ನ ಮೇಲೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಎಷ್ಟು ಕಟ್ ಆಫ್ ಇರುತ್ತೆ, ಮತ್ತು MCC ರಿಜಿಸ್ಟ್ರೇಷನ್ ಯಾವ ಥರ ಇರುತ್ತೆ, ಎಷ್ಟು ಫೀಸನ್ನು ಕಟ್ಟಬೇಕಾಗತ್ತೆ, ಯಾವ ಕ್ಯಾಟಗರಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಮತ್ತು ಮೆಡಿಕಲ್ ಆಡೋಕ್ಕಾಗಲಿಲ್ಲ, ನಮ್ಗೆ ಇಂಡಿಯಾದಲ್ಲಿ ಸೀಟ್ ಸಿಗಲಿಲ್ಲ, ನಾವೇನು ಮಾಡ್ಬೋದು, ಮುಂದೇನು ನಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅಬ್ರಾಡಲ್ಲಿ MBBS ಯಾವ ರೀತಿ ಮಾಡ್ಬೋದು, ನಮ್ಮ ಒಂದು ಸಂಸ್ಥೆಯ ಮುಖಾಂತರ ಅಬ್ರಾಡಲ್ಲಿ MBBS ಮಾಡೋದಕ್ಕೆ ನಾವು ಗೈಡ್ಲೈನ್ಸನ್ನು ಕೊಡ್ತೀವಿ, ಅವರಿಗೆ ಸಹಾಯವನ್ನು ಕೂಡ ಮಾಡಿಕೊಡ್ತೇವೆ. ಸರ್, ಏನು ವಿಶೇಷತೆಗಳು ನಿಮ್ಮ ಸಂಸ್ಥೆಯ ವಿಶೇಷತೆ? ನಮ್ಮ ಸಂಸ್ಥೆಯ ವಿಶೇಷತೆಗಳೇನೆಂದರೆ ಸರ್ವಿಸ್. ಸರ್, ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸಂಸ್ಥೆಯ ಒಂದು ಫೌಂಡರ್ ಆಗಿರುವಂಥ ಡಾಕ್ಟರ್ ಭಾಗ್ಯಶ್ರೀ ಅವರು ಕೂಡ ಗವರ್ಮೆಂಟ್ ಡಾಕ್ಟರ್ ಆಗಿ ಈಗ ಅವರು ರಿಸೈನ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಎಲ್ಲರಿಗೂ ಕೂಡ ಅಂದರೆ ವೈದ್ಯಕೀಯ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂದ್ಕೊಂಡಿರೋ ಎಲ್ಲ ಮಕ್ಕಳಿಗೂ, ಅಲೀಡ್ ಸೈನ್ಸಲ್ಲಿ ಮುಂದೆ ಬರಬೇಕು ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸರ್ವಿಸನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸ್ಕಾಲರ್ಶಿಪ್ಸ್ ಮುಖಾಂತರ ಆಗಿರ್ಬೋದು, ಎಕ್ಸಾಮ್ಸ್ ಮುಖಾಂತರ ಆಗಿರ್ಬೋದು, ಅವರಿಗೆ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಸೆಮಿನಾರ್ ಫ್ರೀಯಾಗಿ ಕಂಡಕ್ಟ್ ಮಾಡ್ತಿದ್ರೆ ಉಚಿತವಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸರ್, ನಾವು ಯಾವುದೇ ರೀತಿಯಾದ ಚಾರ್ಜಸ್ ಅನ್ನು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೂ ಯಾವುದೇ ರೀತಿಯಾದ ಶುಲ್ಕವನ್ನು ನಾವು ತಗೊಳ್ಳೋದು ಇಲ್ಲ. ಸೆಮಿನಾರ್ಗೂ ಕೂಡ ಯಾವುದೇ ರೀತಿಯಾದ ಶುಲ್ಕವನ್ನು ನಾವು ತಗೊಳ್ತಾನೂ ಇಲ್ಲ. ಏನು ಹೇಳ್ತೀರಿ ವಿದ್ಯಾರ್ಥಿಗಳಿಗೆ, MBBS ಆಸ್ಪಿರೆಂಟ್ಸ್ಗೆ? ಎಲ್ಲರಿಗೂ ಕೂಡ ಈಗ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ನೀಟ್ ಎಕ್ಸಾಮ್ ಬರ್ತಾ ಇದೆಯಲ್ವಾ, ಎಲ್ಲ MBBS ಆಸ್ಪಿರೆಂಟ್ಸ್ಗೂ ಕೂಡ
ಚೆನ್ನಾಗಿ ಪ್ರಿಪೇರ್ ಆಗಿ ಬರುವಂಥ ನೀಟ್ ಡೇಟನ್ನು ನೋಡಿಕೊಂಡು ಆ ಡೇಟ್ ಒಳಗಡೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ನೀಟ್ ಎಕ್ಸಾಮನ್ನು ಚೆನ್ನಾಗಿ ಬರೀಲಿ ಅಂತ ಅವ್ರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಸರ್. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಅನಿಲ್ ಕುಮಾರ್, ಅಸಿಸ್ಟೆಂಟ್ ಪ್ರೊಫೆಸರ್. ನಾನು ಪರ್ಲ್ ಫೌಂಡೇಶನ್ ಇನ್ ಅಸೋಸಿಯೇಷನ್ ವಿತ್ ಡಾಕ್ಟರ್ ಓವರ್ಸೀಸ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್.